ಹೆಲೋ ಫ್ರೆಂಡ್ಸ್, ನಾನು ಯೂಟ್ಯೂಬಲ್ಲಿ ನನ್ನದು ಚಾನಲ್ ಏನಿದೆ ಮೊನಿಟೈಸೇಷನ್ಗೆ ಅಪ್ಲೈ ಮಾಡಾದಮೇಲೆ ವೀಡಿಯೋಸ್ಗಳೇನಿದೆ ಎಲ್ಲದನ್ನೂ ಮೊನಿಟೈಸೇಷನ್ ಎನೇಬಲ್ ಮಾಡ್ಕೊಂಡಾದಮೇಲೆ ಏನಾಗಿದೆ, ನ್ಯೂ ವೀಡಿಯೋನ ಹಾಕಿದಾಗ ನೋಡಿ, ಈಗ ಇಲ್ಲಿ ಈ ರೀತಿ ಮೊನಿಟೈಸೇಷನ್ ಆಫ್ ಅಂತ ಸಿಂಬಲ್ ಕಾಣಿಸ್ತಿದೆ. ಓಕೆನಾ, ಇದು ಏನಕ್ಕೆ ಈ ರೀತಿ ಆಪ್ಷನ್ ಬರ್ತಿದೆ? ನ್ಯೂ ವೀಡಿಯೋಗೆ ಬಂದುಬಿಟ್ಟು ಮೊನಿಟೈಸೇಷನ್ ಎನೇಬಲೇ ಆಗಿಲ್ಲ. ಡಾಲರ್ ಸಿಂಬಲ್ ಏನು ಗ್ರೀನ್ ಕಲರ್ ಇರಬೇಕಲ್ವ, ಅದು ಬ್ಲ್ಯಾಕ್ ಕಲರಲ್ಲೇ ಇದೆ, ಆಫ್ ಅಂತ ತೋರಿಸ್ತಿದೆ. ನೋಡಿ, ಈಗ ಇಲ್ಲಿ ಕ್ಲಿಕ್ ಮಾಡಿ ತೋರಿಸ್ತೀನಿ, ಈ ರೀತಿ ಆಫ್ ಅಂತ ತೋರಿಸ್ತಿದೆ. ಓಕೆನಾ, ಈ ರೀತಿ ಆದಾಗ ನೀವು ಏನು ಮಾಡಬೇಕು, ಯಾವ ರೀತಿ ನಾವು ಅದನ್ನ ಆನ್ ಮಾಡೋದು ಅಂತ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ಕೊಡ್ತೀನಿ. ಓಕೆನಾ, ಏನಕ್ಕೆ ನ್ಯೂ ಆಗಿ ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಾದಮೇಲೆ ನ್ಯೂ ವೀಡಿಯೋನ ಅಪ್ಲೋಡ್ ಮಾಡಿದಾಗ ಈ ರೀತಿ ಆಫ್ ಅಂತ ಬಂದುಬಿಟ್ರೆ ಅದನ್ನು ಒಬ್ಬೊಬ್ಬರು ಹಾಗೆ ಬಿಟ್ಬಿಡ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ಎದುರು ಬಿಟ್ಟು ಬೇಗನೆ ವೀಡಿಯೋನ ಡಿಲೀಟ್ ಕೂಡ ಮಾಡುವಂಥ ಚಾನ್ಸಸ್ ಇದೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ಕೊಡ್ತೀನಿ. ಈ ರೀತಿ ಆಫ್ ಅಂತ ಬಂದರೆ ನೀವೇನು ಮಾಡಬೇಕು ಮತ್ತು ಅದನ್ನು ಯಾವ ರೀತಿ ನೀವು ಸರಿ ಮಾಡ್ಕೊಳ್ಬೋದು, ಏನು ಟೆನ್ಷನ್ ಪಡ್ದಲೇ. ಓಕೆನಾ, ಈಗ ಇಲ್ಲಿಂದ ಬ್ಯಾಗ್ ಬಂದುಬಿಟ್ಟು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾರಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ youtube.youtube.com ಅಂತ. ಡೆಸ್ಕ್ಟಾಪ್ ಸೈಡ್ ಏನಿದೆ ಅದನ್ನು ಆನ್ ಮಾಡಿಕೊಂಡು ಈ ರೀತಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾಗ ನಮ್ಮ ಚಾನಲ್ ಡ್ಯಾಶ್ಬೋರ್ಡ್ ಶೋ ಆಗುತ್ತೆ. ಈಗ ಇಲ್ಲಿ ನೋಡಿ, ಥರ್ಡ್ನೇ ಆಪ್ಷನಲ್ಲಿ ಏನು ವೀಡಿಯೋಸ್ ಅಂತ ಏನಿದೆಯಲ್ವಾ, ಕಂಟೆಂಟ್ ಅಥವಾ ವೀಡಿಯೋಸ್ ಅಂತ ಇದೆಯಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮದು ವೀಡಿಯೋಸ್ಗಳು ಏನಿದೆಯಲ್ವಾ ಎಲ್ಲದನ್ನು ಈ ರೀತಿ ಹಾಕೊಳ್ಳಿ. ಓಕೆನಾ, ನಮ್ಮದು ವೀಡಿಯೋಸ್ಗಳೀಗ ಇಲ್ಲಿ ಶೋ ಆಗ್ತಿದೆ. ಈಗ ಇಲ್ಲಿ ಬಂದುಬಿಟ್ಟು ನೋಡಿ, ಇದೆಲ್ಲ ವೀಡಿಯೋಸ್ಗಳು ಬಂದುಬಿಟ್ಟು ಮಾನಿಟೈಸೇಷನ್ ಎನೇಬಲ್ ಆಗಿದೆ. ಈ ಮೇಲ್ಗಡೆ ಇರೋ ವೀಡಿಯೋಗೆ ಮಾತ್ರ ನಮ್ಮದು ಎನೇಬಲ್ ಆಗಿಲ್ಲ ಅಲ್ವಾ. ಜಸ್ಟ್ ಅದ್ರ ಮೇಲೆ ಡಾಲರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಫ್ ಅಂತ ಇದೆಯಲ್ವ ಅದನ್ನು ಆನ್ ಮಾಡಿ, ಮತ್ತು ಇಲ್ಲಿ ಕೆಳಗಡೆ ಬನ್ನಿ, ಫುಲ್ ಕೆಳಗಡೆ ಬಂದುಬಿಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದನ್ನು ಏನು ಮಾಡಿ ಸೇವ್ ಮಾಡಿ. ಓಕೆನಾ, ಜಸ್ಟ್ ನಾವೇನು ಮಾಡಬೇಕಂದ್ರೆ ಇಲ್ಲಿ ಲಾಸ್ಟಲ್ಲಿ ಒಂದು ಸಿಂಬಲ್ ಇದೆ, ರೈಟ್ ಮಾರ್ಕ್ ಕೊಡೋದು, ಟಿಕ್ ಮಾರ್ಕ್ನ ಕೊಟ್ಬಿಟ್ಟು ಜಸ್ಟ್ ಅದನ್ನು ಸೇವ್ ಮಾಡ್ಕೊಳ್ಬೇಕು. ಸೇವ್ ಮಾಡಿಕೊಂಡು ಇಲ್ಲಿ ಮತ್ತೆ ಬಂದುಬಿಟ್ಟು ಡಾಲರ್ ಸಿಂಬಲ್ ಏನಿದೆ ಅಲ್ವಾ ಅದನ್ನು ಕೂಡ ಆನ್ ಮಾಡ್ಕೊಳ್ಳಿ. ಡಾಲರ್ನ ಕ್ಲಿಕ್ ಮಾಡಿಕೊಂಡು ಆಫ್ ಅಂತ ಇದೆ, ಆನ್ ಅಂತ ಇದೆ ಅಲ್ವಾ, ಕೆಳಗಡೆ ಆನ್ ಸಿಂಬಲ್ನ ಕ್ಲಿಕ್ ಮಾಡಿ ಸೇವ್ ಮಾಡೋದ್ರಿಂದ ನಮ್ಮದು ಏನಾಗುತ್ತೆ, ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಓಕೆನಾ, ಈಗ ಬಂದುಬಿಟ್ಟು ನೋಡಿ, ನಮ್ಮದು ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಈಗ ನಾನು ನಿಮಗೆ ಬ್ಯಾಕ್ ಹೋಗಿಬಿಟ್ಟು ಹಾಕಿ ತೋರಿಸ್ತೀನಿ ಯಾವ ರೀತಿ ಅಂತ, ಅಪ್ಡೇಟ್ ಆಗಿದೆಯಾ ಏನು ಅಂತ. ಸ್ವಲ್ಪ ಪ್ರೊಸೆಸಿಂಗ್ ತಗೊಳ್ಳುತ್ತೆ. ಓಕೆನಾ, ಸ್ವಲ್ಪ ದಿನ ಪ್ರೊಸೆಸಿಂಗ್ ಆಗೋ ತನಕ ನಾವೇನು ಮಾಡಬೇಕು, ವೆಯ್ಟ್ ಮಾಡಬೇಕು. ಎಲ್ಲದನ್ನ ಈ ರೀತಿ ಸ್ಕ್ರೋಲ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ, ನಾನು ಎಲ್ಲದು ಬಂದುಬಿಟ್ಟು ಎನೇಬಲಲ್ಲೇ ಇದೆ. ನಾನೀಗ ನ್ಯೂ ಏನು ವೀಡಿಯೋ ಹಾಕಿದ್ದೀನಿ ಅದು ಕೂಡ ಎನೇಬಲ್ ಆಗಿದೆ. ನೋಡಿ, ಈಗ ವೈಟಿ ಸ್ಟುಡಿಯೋದಲ್ಲಿ ಓಪನ್ ಮಾಡಿ ತೋರಿಸ್ತೀನಿ. ನಾನು ನ್ಯೂ ವೀಡಿಯೋ ಏನು ಹಾಕಿದ್ನಲ್ವ ಅದರಲ್ಲೂ ಕೂಡ ಎನೇಬಲ್ ಆಗಿದೆ ಮಾನಿಟೈಸೇಷನ್. ಡಾಲರ್ ಸಿಂಬಲ್ ಬಂದುಬಿಟ್ಟು ಶೋ ಆಗ್ತಿದೆ. ಓಕೆನಾ, ಇದೇ ರೀತಿ ನೀವು ಕೂಡ ಈಸಿಯಾಗಿ ಎನೇಬಲ್ ಮಾಡ್ಕೊಳ್ಬೋದು. ಓಕೆನಾ ಫ್ರೆಂಡ್ಸ್, ಇದು ಬಂದುಬಿಟ್ಟು ಸ್ವಲ್ಪ ಹೊತ್ತು ಆ ರೀತಿ ಪ್ರೊಸೆಸ್ ತೋರಿಸಿದ್ರು ಕೂಡ ಆಮೇಲೆ ನಿಮಗೆ ಅದು ಎನೇಬಲ್ ಆಗುತ್ತೆ. ಓಕೆನಾ, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದು ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀವಿ. ಇದೊಂದು ಸ್ಮಾಲ್ ಆಗಿರುವಂಥ ಒಂದು ವಿಡಿಯೋ. ಓಕೆನಾ, ವಿಡಿಯೋ ಇಷ್ಟ ಆಗಿ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ. ಮತ್ತೆ ಸಿಗೋಣ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.